ಸೀತಾಮಾತೆಯ ಸುತ್ತಲೆಲ್ಲ ಕುಳಿತಿರತಕ್ಕಂಥ ರಾಕ್ಷಸಿಯರೆಲ್ಲ ತುಂಬಾ ಪರಿಪರಿಯಾಗಿ ರಾವಣೇಶ್ವರನ ವೈಭವದ ಬಗ್ಗೆ, ಅವನ ಆಡಳಿತ, ಅವನ ರಾಜ್ಯದ ವಿಸ್ತಾರ, ಅಥವಾ ಅವನು ತ್ರಿಲೋಕಾಧಿಪತಿಯಂತೆ ಇರತಕ್ಕಂಥ ಅವನ ಆ ಒಂದು ಶಕ್ತಿ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನ ಹೇಳಿ ಹೇಳಿ ಹೇಗಾದ್ರೂ ಮಾಡಿ ಸೀತಾಮಾತೆಯನ್ನು ಒಪ್ಪಿಸಿ ರಾವಣೇಶ್ವರನ ಜೊತೆಯಲ್ಲಿ ಕಳುಹಿಸಿಕೊಡಬೇಕು. ಈ ರೀತಿಯಾಗಿ ಅವನ ವೈಭವದ ಬಗ್ಗೆ ಹೇಳ್ತಾ ಇದ್ದಾರಂತೆ ಪರಿಪರಿಯಾಗಿ ಸುತ್ತಲೆಲ್ಲ ಕುಳಿತುಕೊಂಡ್ಬಿಟ್ಟು. ಇದನ್ನೆಲ್ಲ ಕೇಳಿರ್ತಕ್ಕಂಥ ಸೀತಾಮಾತೆ ಒಂದೇ ಒಂದು ಮಾತನ್ನ ಸ್ಪಷ್ಟವಾಗಿ ಸುತ್ತಲೂ ಕುಳಿತಿರ್ತಕ್ಕಂಥ ರಾಕ್ಷಸಿಯರಿಗೆ ಹೇಳ್ತಾಳೆ. ಏನಂತ ಹೇಳಿದ್ರೆ, ಏನ್ ಹೇಳ್ತಾ ಇದ್ದೀರಿ ನೀವು? ನಿಮ್ಮ ಪ್ರಭುವಾಗಿರತಕ್ಕಂಥ ರಾವಣೇಶ್ವರನನ್ನ ನಾನು ಒಪ್ಪಿಕೊಂಡು ಬಿಟ್ಟು ಅವನ ಜೊತೆಯಲ್ಲಿ ನಾನು ರಾಣಿಯಂತೆ ಇರಬೇಕು ಅಂತಕ್ಕಂಥದ್ದು ನಿಮ್ಮ ಮಾತಲ್ವಾ? ಒಂದು ಮಾತನ್ನು ಹೇಳ್ತೇನೆ ತಿಳ್ಕೊಳ್ಳಿ. ಸುಮ್ಮನೆ ನಿಮ್ಮ ವ್ಯರ್ಥವಾಗಿರತಕ್ಕಂಥ ಈ ಮಾತುಗಳೆಲ್ಲವನ್ನು ಬಿಟ್ಟುಬಿಟ್ಟು ಸ್ವಲ್ಪ ಭಗವಂತನ ಕಡೆ ಲಕ್ಷ್ಯವನ್ನು ಕೊಡಿ. ಭಗವಂತನ ಉಪಾಸನೆಯನ್ನು ಮಾಡಿದ ಮೇಲೆ ಆದರೂ ಸಹ ನಿಮಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ. ಅದನ್ನು ಬಿಟ್ಬಿಟ್ಟು ವ್ಯರ್ಥವಾಗಿರತಕ್ಕಂತಹ ಮೂರ್ಖನಾಗಿರತಕ್ಕಂಥವನ ಬಗ್ಗೆ ವೈಭವೀಕರಣ ಮಾಡಿ ನನ್ನ ಮುಂದೆ ಹೇಳ್ತಕ್ಕಂಥದ್ದೇನಿದೆಯಲ್ಲ, ಅದು ಒಂದು ಚೂರು ಕೂಡ ಫಲಿಸೋದಿಲ್ಲ. ವ್ಯರ್ಥವಾಗಿರತಕ್ಕಂಥ ಸಮಯವನ್ನು ಇಲ್ಲಿ ಕಳೆಯಬೇಡಿ, ಹೋಗಿ ಅಂತ ಹೇಳ್ತಾಳೆ. ಅದಕ್ಕೂ ಮುಂದುವರೆದು ಹೇಳ್ತಾಳೆ ಸೀತಾಮಾತೆ. ಏನಂತ ಹೇಳಿದ್ರೆ, ಏನ್ ಹೇಳ್ತಾ ಇರೋದು ನೀವು? ರಾಮಚಂದ್ರ ತುಂಬಾ ದೀನನಾಗಿರತಕ್ಕಂಥವನು. ಅವನು ಎಲ್ಲೋ ಮೃಗಗಳಿಗೆ ತುತ್ತಾಗಿ ಬಿಡ್ತಾನೆ, ಅವನ ಜೀವ ಹೋಗ್ತದೆ. ಮತ್ತು ಅವನು ಏನು ಸುಖ ಕೊಡಬಲ್ಲ ನಿನಗೆ? ಏನು ಸುಖ ಕೊಟ್ಟಾನು? ಅಥವಾ ಅವನು ತನಗೆ ತಿನ್ಲಿಕ್ಕಿಲ್ದಿರತಕ್ಕಂಥ ವ್ಯಕ್ತಿ ನಿನ್ನನ್ನು ಹೇಗೆ ಸಾಕ್ತಾನೆ ಅಂತಕ್ಕಂಥ ನಿಮ್ಮ ಮಾತಲ್ವಾ? ಒಂದು ಮಾತನ್ನು ಹೇಳ್ತೇನೆ ಕೇಳಿ ಅಂತ ಹೇಳ್ತಾಳೆ. ಅತ್ಯದ್ಭುತವಾಗಿರತಕ್ಕಂಥ ಮಾತು ಇದು. ನಮ್ಮ ಭಾರತೀಯ ಸ್ತ್ರೀಯರಿಗೆ ಇಂತಹ ಮಾತುಗಳೇ ಶಕ್ತಿ, ಸ್ಫೂರ್ತಿದಾಯಕವಾಗಿರತಕ್ಕಂಥದ್ದು. ಏನಂತ ಹೇಳಿದ್ರೆ ನೋಡಿ, ಕಟ್ಟಿಕೊಂಡಿರ್ತಕ್ಕಂಥ ಗಂಡ ಅಥವಾ ನಾವು ಒಪ್ಪಿಕೊಂಡಿರ್ತಕ್ಕಂಥ ಪ್ರೀತಿಸಿರ್ತಕ್ಕಂಥ ವ್ಯಕ್ತಿ ಎಂತಹ ಬಡತನದಲ್ಲಿಯೇ ಇರಲಿ, ಎಂತಹ ಸ್ಥಿತಿಗತಿಯಲ್ಲಿ ಅವನಿರಲಿ, ಅವನು ಹೇಗಿರ್ತಾನೆ? ದೀನೋವಾ ರಾಜ್ಯಹೀನೋವಾ ಯೋಮೇ ಭರ್ತ ಸಮೇ ಪ್ರಭು. ಅಮ್ಮ, ಮಾಡಿಕೊಂಡಿರ್ತಕ್ಕಂಥವನು ಅಥವಾ ನಾವು ಪ್ರೀತಿಸಿರತಕ್ಕಂಥ ವ್ಯಕ್ತಿ ತುಂಬಾ ನಿಕೃಷ್ಟವಾಗಿರತಕ್ಕಂಥ ಏನೋ ಒಂದು ವ್ಯವಸ್ಥೆಯಲ್ಲಿದ್ದಾನೆ ಅಂತ ಹೇಳಿದ್ರೆ, ಅವನು ನಾನು ಅಪ್ಪಿಕೊಂಡಿರತಕ್ಕಂಥ ವ್ಯಕ್ತಿ. ಹಾಗಿದ್ದಾಗ ಅವನು ಎಂತಹ ಸ್ಥಿತಿಯಲ್ಲಿದ್ದರೆ ಅದೇ ಅವಳಿಗೆ ಅಮೃತಕ್ಕೆ ಸಮಾನವಾಗ್ತದೆ ಒಂದು ಹೆಣ್ಣಿಗೆ. ಹೊರತಾಗಿ ನಿಮ್ಮ ಈ ಕೆಲಸಕ್ಕೆ ಬಾರದೇ ಇರತಕ್ಕಂಥ ಪ್ರಲಾಪಗಳನ್ನೆಲ್ಲ ಹೇಳ್ತಾ ಇದ್ರಲ್ಲ, ಅಷ್ಟು ವೈಭೋಗ, ವಜ್ರ ವೈಢೂರ್ಯ, ಅದು ಇದು ರತ್ನ, ಅದು ಏನೇನೋ ಹೇಳ್ತಾ ಇದ್ರ, ಅದು ಇಷ್ಟವಿಲ್ಲದೆ ಇರತಕ್ಕಂಥ ವಸ್ತು, ಜಾಗ, ಒಬ್ಬ ವ್ಯಕ್ತಿ ಹೆಣ್ಣಿಗೆ ಒಂದು ಚೂರು ಕೂಡ ಇಡಿಸೋದಿಲ್ಲ. ಅದು ಏನಾದ್ರೂ ಇರಬಹುದು, ಎಂತ ಅವನು ಇರ್ಬೋದು, ತ್ರಿಲೋಕಾಧಿಪತಿ ಇರ್ಬೋದು, ಆದ್ರೆ ಆ ಹೆಣ್ಣಿಗೆ ಅದು ಇಷ್ಟ ಆಗೋಲ್ಲ. ತಾನು ಪ್ರೀತಿಸಿರತಕ್ಕಂಥ ವ್ಯಕ್ತಿ, ಕೈ ಹಿಡಿದಿರತಕ್ಕಂಥ ವ್ಯಕ್ತಿಗೆ ಅವನು ಎಂತಹ ಕೆಳಸ್ಥಿತಿಯಲ್ಲಿದ್ದರೂ ಅವಳಿಗೆ ಅದೇ ಆ ಜಾಗವೇ ಅಮೃತಕ್ಕೆ ಸಮಾನ. ಸುಮ್ಮನೆ ನಿಮ್ಮ ಅಲ್ಲ, ನೀವೇನು ರಾಮನಿಂದ ನನ್ನನ್ನು ಬೇರ್ಪಡಿಸಬೇಕು ಅಂತಕ್ಕಂಥ ವ್ಯರ್ಥವಾಗಿರತಕ್ಕಂಥ ಮಾತುಗಳನ್ನ ಆಡ್ತಾ ಇದ್ದೀರಲ್ಲ. ಒಂದು ಮಾತನ್ನು ಹೇಳ್ತೇನೆ ತಿಳ್ಕೊಳ್ಳಿ. ರಾಮ ಮತ್ತು ಸೀತೆಯ ಒಂದು ಜೀವನ ಹೇಗೆ ಅಂತಂತ ಹೇಳಿದ್ರೆ, ಭಾಸ್ಕರಸ್ಯ ಪ್ರಭಾಯಥ ಅಂತ ಹೇಳಿ. ಅಲ್ಲಮ್ಮ, ಸೂರ್ಯನ ಬೆಳಕನ್ನ ಸೂರ್ಯನಿಂದ ಬೇರ್ಪಡಿಸಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ, ಹಾಗೆ ರಾಮನನ್ನ ಮತ್ತು ರಾಮನಿಂದ ಸೀತೆಯನ್ನ ರಾಮನಿಂದ ಬೇರ್ಪಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನ ಸುಮ್ಮನೆ ಈ ಕೆಲಸಕ್ಕೆ ಬಾರದೇ ಇರತಕ್ಕಂಥ ಮಾತುಗಳನ್ನಾಡುವುದರ ಬದಲು ಬೇರೆ ಕೆಲಸ ನೋಡ್ಕೊಳ್ಳಿ, ಭಗವಂತನ ಆರಾಧನೆಯನ್ನು ಮಾಡಿ. ಇಷ್ಟು ಸ್ಪಷ್ಟವಾಗಿ ಹೇಳ್ತಾಳೆ ಸೀತಾಮಾತೆ ಅಂತ ಹೇಳಿದ್ರೆ, ಸೂರ್ಯ ಮತ್ತು ಬೆಳಕನ್ನು ಬಿಟ್ಟು ಸೂರ್ಯ ಇಲ್ಲ, ಸೂರ್ಯನ ಬಿಟ್ಟು ಬೆಳಕಿಲ್ಲ. ಯಾವುದಾದ್ರೂ ಒಂದು